ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದಂಥ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರಿಗೆ ಅಭಿನಂದನೆಗಳು. ಅದೇ ರೀತಿ ರಾಜ್ಯ ಕಾರ್ಯದರ್ಶಿಯಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಸುನೀಲ್ ಗೌಡರು ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಚುನಾವಣೆ ಯೂತ್ ಕಾಂಗ್ರೆಸ್ ಚುನಾವಣೆ ಪ್ರಕ್ರಿಯೆ 4 ತಿಂಗಳ ಹಿಂದೆ ಆಗಿತ್ತು. ಅದರ ಫಲಿತಾಂಶ ನಿನ್ನೆ ಪ್ರಕಟ ಆಗಿದೆ. ಆ ಫಲಿತಾಂಶದಲ್ಲಿ ಏನಾಗಿ ಈ ಮುಳಬಾಗಿಲು ತಾಲೂಕಲ್ಲಿ 2 ಆವಣಿ ಬ್ಲಾಕು, ಒಂದು ಆವಣಿ ಬ್ಲಾಕು, ಒಂದು ಟೌನ್ ಬ್ಲಾಕು, ಅದೇ ರೀತಿ ಒಂದು ಅಸೆಂಬ್ಲಿ ಬ್ಲಾಕಲ್ಲಿ ಎಲ್ಲರೂ ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ಇವಾಗ ನಮ್ಮ ಆವಣಿ ಬ್ಲಾಕ್ ಅಧ್ಯಕ್ಷರಾದಂಥ ವಿನೋದ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾದಂಥ ಪವನ್ ಅವರು, ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಬಾಬಾಜಾನ್ ಅವರು, ಹಾಗೆ ನಮ್ಮ ಗೊಲ್ಲಹಳ್ಳಿ ವೆಂಕಟೇಶ್ ಅವರು ಸೆಕ್ರೆಟ್ರಿ, ಅದೇ ರೀತಿ ಟೌನ್ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಮುರಳಿ ಕೃಷ್ಣ ಅವರು ಆಯ್ಕೆಯಾಗಿರ್ತಾರೆ. ಇನ್ನು ಇದು ಅಲ್ಲದೆ ನಮ್ಮ ಟೌನ್ ಬ್ಲಾಕಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು, ಅದೇ ರೀತಿ ಅಸೆಂಬ್ಲಿ ಬ್ಲಾಕ್ ಅಧ್ಯಕ್ಷರಾದಂಥ ಸುರಿ ಅವರು ಕೂಡ ಇಲ್ಲಿಗೆ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಎಲ್ಲರೂ ಒಟ್ಟುಗೂಡಿ ನೀವು ಕೆಲಸ ಮಾಡಬೇಕು. ರಾಘವೇಂದ್ರ ಅವರು ಉಪಾಧ್ಯಕ್ಷರು, ಅವರು ಎಲ್ಲರೂ ಸೇರಿಕೊಂಡು ನೀವು ಕೆಲಸ ಮಾಡಬೇಕು. ಅದೇ ರೀತಿ ಇಲ್ಲಿ ಮೇನ್ ಕಾಂಗ್ರೆಸ್ ಏನಿದೆಯೋ ಅವ್ರು ಹಿರಿಯರು ಏನೇನು ಹೇಳ್ತಾರೋ ಅದೇ ರೀತಿ ನೀವೆಲ್ಲ ನಡ್ಕೊಂಡು ಅವ್ರ ಜೊತೆಯಲ್ಲಿ ಅವ್ರು ಏನು ಸೂಚನೆಗಳು ಕೊಡ್ತಾರೋ ಆ ರೀತಿ ಅವ್ರೇನು ಹೇಳ್ತಾರೋ ಅದನ್ನು ನಡ್ಕೊಂಡು ಹೋದರೆ ನಿಮಗೂ ಫ್ಯೂಚರಲ್ಲಿ ಒಂದು ಒಳ್ಳೆ ಸ್ಥಾನಮಾನವೂ ಸಿಗುತ್ತೆ. ಅದೇ ರೀತಿ ನೀವು ಬೆಳೆಯೋದಕ್ಕೂ ಆಗುತ್ತೆ, ಕಾಂಗ್ರೆಸ್ನೂ ಬೆಳೆಸ್ತೀರ. ಅದಿಲ್ಲ ನಿಮ್ಮ ದಾರಿ ಅಂತ ಹೋಗ್ಬಾರ್ದು. ಯೂತ್ ಕಾಂಗ್ರೆಸ್ ಖಾಲಿ ನಿಮಗೆ ಒಂದು ಲೆಟ್ರೇಡ್ಗೆ ಒಂದು ವಿಸಿಟಿಂಗ್ ಕಾರ್ಡ್ಗೆ ಆಗಬಾರ್ದು. ಇದು ನೀವು ಗ್ರೌಂಡಲ್ಲಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷನ ಬೆಳೆಸ್ಬೇಕಂತ ಒಂದು ನನ್ನ ಚಿಕ್ಕ ಸೂಚನೆ, ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೀವು ನಡ್ಕೊಬೇಕು. ಮುಂದೆ ಕೂಡ ನೀವು ಇದೇ ರೀತಿ ನಿಮ್ಮ ಹೆಸರು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡಿಸ್ಕೊತೀನಿ.